ಮೋಸ್ಟ್ಲಿ ಇನ್ನ ಅವ್ನು ನಿದ್ದೆ ಮಾಡ್ತಿರ್ಬೇಕಂತ. ಲೀಚಸ್ ನಾವು ಬಂದಿದ್ ರೂಟ್ ಮೇನ್ ಬೆಟ್ಟ ನೋಡಿ. ಅಂಡ್ ಅದೇ ಮೇನ್ ಬೆಟ್ಟ ಹೋಗ್ತಿದಾರೆ ನೋಡಿ. ಆ ಕಡೆ ಲೈಟ್ ಆಗಿ ಬೆಳಕು, ಈ ಕಡೆ ಕತ್ಲು. ಓ ಫುಲ್ ಕ್ಲಿಯರ್. ಅಲ್ಲ ಆ ಕಡೆ ಫುಲ್ ಪಾತಾಳ. ಓ ಆ ಸೈಡ್ ಬೆಟ್ಟದಿಂದ ಫಾಲ್ಸ್ ಸೌಂಡ್, ಅದು ಡ್ಯಾಮ್ ಸೌಂಡ್ ಅವರು ಫಾಲ್ಸಾ? ಹಾಗಾದ್ರೆ ಫಾಲ್ಸ್ ಹೇಳಿದ್ ಇದೇನೇನಾ? ಓಕೆ ಓಕೆ. ಅಯ್ಯೋ, ಒಂದ್ಸಲ ಡ್ಯಾಮ್ ಅಂತೀರಾ, ಒಂದ್ಸಲ ಫಾಲ್ಸ್ ಅಂತೀರಾ. ಬ್ರೋ ನಾಳೆ ಎಕ್ಸಾಮ್ ಇದ್ದು ಬಂದಿರೋದಕ್ಕೆ 100% ವರ್ತ್. ಪಕ್ಕಾ 100%. ನನಗೆ ನಿಜ ಇದೊಂದೇ ಪ್ಲೇಸ್ ಸಾಕು ಅನ್ಸ್ಬಿಡ್ತದೆ. ಅಂದ್ರೆ ಟಯರ್ಡ್ ಆಗಿದ್ದೀನಿ ಅಂತಲ್ಲ, ಬಟ್ ಇದನ್ನೇ ಎಕ್ಸ್ಪ್ಲೋರ್ ಮಾಡಕ್ ಆ ತರ ಐತೆ ಅಂತ. ಓ ಡ್ಯಾಮ್ ಇದೇನಾ? ಈಗ ಮತ್ತೆ ಫಾರೆಸ್ಟ್ ಒಳಗಡೆ. ಫಾಲ್ಸ್ ಫಾಲ್ಸ್ ಫಾಲ್ಸ್. ಯಾವ ಗಾಡಿ ಬಂದು ಎಲ್ಲ ಲೀಚಸ್ ಜಾಸ್ತಿ. ಇದೇ ಡ್ಯಾಮ್ ಇಂದ ಈಜು ಹೊಡಕ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದಾ ಬ್ರೋ? ಬ್ರೋ ಹಂಗೆ ತಗದ ಕಾಣುದು. ಕ್ಲೀನಿಂಗ್ ಅಲ್ಲಿಂದ ಎಲ್ಲಿಗೆ ಬಂದಿರ? ಕ್ಲೀನ್ ಮಾಡಾಕೆನಾ? ಬ್ರೋ ನೀರ್ ಎಲ್ಲಿಂದ? ಬೆಟ್ಟದ ಮೇಲಿಂದ ಬರ್ತಾ ಇರೋದು? ನೇಚರ್ನ ಉಳಿಸ್ಬೇಕು ಬ್ರೋ, ಅದಕ್ಕೆ ಕ್ಲೀನಿಂಗ್ ಪ್ರೊಸೆಸ್. ಎಲ್ಲ ಕೆಲ್ಸಕ್ಕೆ ಹೋಗ ಅಂತ ರಜಾ ಹಾಕ್ಬಿಟ್ಟು ಬಂದ್ರೆ ಮಗ ಇಲ್ಲಿ ಬಂದು ಕ್ಲೀನ್ ಮಾಡ್ತಾವನ್. ವೆಲ್ ಡನ್ ಬಾಯ್, ಆರಾಮಾಗಿ ಕ್ಲೀನ್ ಮಾಡು. ಇದ್ದಾದ್ರೆ ಪಕ್ಕ ಹೋಗಿ ನಿಧಾನ. ದಿಸ್ ಇಸ್ ಕಾಲ್ಡ್ ರಿಯಲ್ ಸ್ವರ್ಗ. ಫುಲ್ಲು ಕ್ಲಿಯರ್ ಮಾಡಿದ್ಯಾ ಬಿಡ, ಫುಲ್ಲು ಕ್ಲಿಯರ್ ಮಾಡಿದ್ಯಾ ಬಿಡ. ನಿಮ್ ಮನೆಗ್ ಕಳಿಸ್ತೀನಿ ವಿಡಿಯೋನ. ನೋಡ್ಬಿಟ್ರೆ ನಾಳೆ ಅದಕ್ಕೆ ಕಾರಣ ಮೇನ್ ನೀನೇ ಅಲ್ಲ. ಈಗಿದೆ ಫುಲ್ ವಾಟರ್ ಫಾಲ್ಸ್. ಅಬ್ಬಾ, ಸ್ವಿಮ್ಮಿಂಗ್ ಮಾಡೋದಾದ್ರೆ ಈ ಸ್ಪಾಟಿಗೆ ಬರ್ಬೇಕು. ಏನು ಆರ್ಡರ್ ಕುಡಿಬಹುದು. ಬಾ ಸ್ನಾನ ಮಾಡ್ಕೊಬಿಡಪ್ಪಿ. ಗೈಸ್, ಈ ಡ್ಯಾಮ್ ಇಂದ ಇನ್ನು 3 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರ ಬ್ರೋ. ಪಾಪ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ. ನೈಟ್ ಎಣ್ಣೆ ಹೊಡ್ದಂಗಿಲ್ಲ. ಈ ದಾರಿಯಲ್ಲಿ ಹೋಗಕ್ಕೆ, ಈ ದಾರಿಯಲ್ಲಿ ಹೋಗ್ಬೇಕಪ್ಪಿ. ಈ ದಾರಿನಾ? ಅದಕ್ಕೆ ಹೇಳೋದು ಗೈಡ್ ಇರ್ಬೇಕು ಅಂತ. ಆ ಕಡೆ ಹೋದ್ರೆ ಆ ಕಡೆ ಯಾವ್ದಕ್ ಹೋಗ್ತಿ. ಈಗ ಸನ್ರೈಸ್ ಆಗ್ತದಪ್ಪಿ, ಅದು ಕ್ಲಿಯರ್ ಆಗತ್ತೆ. ಪಕ್ಕ ಹೋಯ್ತಿವಿ ಬರಲ್ಲ. ಇಲ್ಲಿವರೆಗೂ ಬಂದ್ಮೇಲೆ ಹೋಗ್ದಿರಕ್ಕಾಗತ್ತ? ಅಬ್ಬಾ, ಅದೇನ್ ಮಿಡಲ್ ಅಲ್ಲ ವಾಟರ್ ಫಾಲ್ಸ್ ಸಿಕ್ಕದು. ವಾಟರ್ ಫಾಲ್ಸ್
ಹೂನಪ್ಪಿ ಇದೇವೆ. ನಮ್ಮ ಅದೃಷ್ಟಕ್ಕೆ ಬಿಸಿಲು ಬೇರೆ ಬರ್ತಾ ಇತ್ತಲ್ದು. ಇದೇ ಬೆಟ್ಟ ತಾನೇ ಲಾಸ್ಟ್ ಹೇಳಿದ್ದ? ಹಾ, ಬಿಟ್ಟು ಇನ್ನ ಡೌನ್ಗ? ಓ ಹತ್ತಬಾದ್ ಬಾರ್ಲಾ, ಎಂತೆಂತವೋ ಹತ್ತಿದ್ವಿ ಇದನ್ನ ತಕ. ಐ ಥಿಂಕ್ ಇದೊಂದೇ ಲಾಸ್ಟ್ ಬೆಟ್ಟ ಅನ್ಸುತ್ತೆ. ಈ ಒಂದು ಬೆಟ್ಟನ ತಕ್ಕಾಗಲ್ಲ, ಅಲ್ಲಿ ಮತ್ತೆ ಕಾಡೈತಲ್ಲೋ. ಎಲ್ಲ ಕ್ಲಿಯರ್ ಆಗೈತಿ. ಇದೇ ಬೆಟ್ಟ ತಾನೆ ಅಲ್ಲಿಂದ ಕಾಣಿಸ್ತಾ ಇದ್ದು? ಟಾಪಿಗೆ ಹೋಗ್ಬೇಕು. ಹಾ, ಯಾರ ಅವ್ರ ಅಲ್ಲಿ? ಹ, ಮರಗಳವು. ಯಾರೋ ಅವ್ರೇನೋ ಅನ್ಕೊಂಡೆ. ಐಸ್ ಅಲ್ಲಿರೋ ಟಾಪ್ ರೀಚ್ ಆಗ್ಬೇಕೇನೋ. 3 ಕಿಲೋಮೀಟರ್ಸ್ ನೋಡಿದ್ರೆ ಇಲ್ಲ 1 ಕಿಲೋಮೀಟರ್ ಇದ್ದಂಗ ಐತೆ. ಅಬ್ಬಾ, ಹಾ ಅಷ್ಟೇ, ಜಿಗಣೆ ಕೊಡ್ತವೆ ಕೆಲ್ಸ. ಇಲ್ಲಿಂದ ಯಾಕೋ ಟಯರ್ಡ್ ಆಗ್ತದೆ. ನಾ ಅಲ್ಲಿ ಗೊತ್ತೆ, ಅಲ್ಲಿಂದ ಟಾಪ್ ಹೋಗ್ಬೇಕೇನಪ್ಪಿ. ಬೇಗ ಬಾ ಬೇಗ ಬಾ. ಪಾಪ ಬ್ರೋ ನಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇಲ್ಲವರೆಗೂ ಬಂದ್ಮೇಲೆ ವ್ಯೂ ನೋಡದೆ ಇದ್ರೆ ಇನ್ ಹೆಂಗೆ? ಹಾ ಹಾ ಪಕ್ಕ. ಅಪ್ಪಾ, ಪಕ್ಕ ಬ್ರೋ ಬಂದವ್ರೆ ಅಂದಲ್ಲ, ಅದಕ್ಕೆ ಹತ್ತಕ್ಕಾಗಲ್ಲ ಅಂತ ಹೇಳಿರೋದು. ಬ್ರೋ ಬಂದಿರ್ತಲ್ಲ ಇಲ್ಲಿಗೆ, ಅದಕ್ಕೆ ಅಲ್ಲಿಗೆ ಲಾಸ್ಟ್ ಆಗಿರೋದು. ಇದು ಪಕ್ಕ ಹೈಟ್ ಐತೆ ಅಂತ. ಏನೋ ಓಡೈತಲ್ಲಿ. ಏನ್ ಪ್ರಾಣಿನದು? ಹ, ದೊಡ್ಡದಪ್ಪಿ, ಏನೋ ದೊಡ್ಡದು. ಅಲ್ಲೇ ಏನೋ ಪಾಸ್ ಆಗಿದ್ದಲ್ಲ, ಎಕ್ಸಾಕ್ಟ್ ಆ ಪ್ಲೇಸ್ಗೆ ಹೋಯ್ತದು. ಆ ಮರದ ಹತ್ರ ಹೋಯ್ತು. ಏನೋಯ್ತು ಒಟ್ನಲ್ಲಿ ದೊಡ್ಡದ. ಅಷ್ಟು ಬೇಗ ಓಡೋಗುತ್ತಾ? ಗೈಸ್ ಇಲ್ಲಿಗೇನಾದ್ರು ಬಂದ್ರೆ ಬಿ ಸೇಫ್. ಏನೋ ಐತಪ್ಪಿ, ಐ ಥಿಂಕ್ ಅಲ್ಲಿ ಲೇ ಐತೆ ಏನಾ? ಇಲ್ಲ ಹಿಂಗ್ ಹೋಗ್ಬೇಕಲ್ಲ ಇಲ್ಲಿ. ಅದ್ ಏನೈತೆ ಅಂತ ಗೊತ್ತಿಲ್ಲಪ್ಪಿ. ಅಲ್ಲಿ ಕಂಪಲ್ಸರಿ ಏನೋ ಐತಲ್ಲಿ. ಈ ತರ ದಾರಿಗಳಲ್ಲೇ ಹೋಗ್ಬೇಕ್ ಬರ್ಲ, ಹಿಂಗೆ ಹೋಗ್ಬೇಕ್ ಬರ್ಲ. ನಾ ಇಲ್ಲಿ ಬ್ಯಾಕ್ ಫ್ರಂಟ್ ಅಲ್ಲಿ ನೋಡ್ತಾ ಇದ್ರೆ ಬ್ಯಾಕ್ ಸೈಡ್ ಲೊಕೇಶನ್. ಆ ಕಡೆ ದಾರಿನಾ? ಇಲ್ಲ ಬರ್ಲ ಇದೆ. ಗೈಸ್ ರಿಯಲ್ ಸ್ವರ್ಗ ನೋಡ್ಬೇಕು ಅಂದ್ರೆ ನೀವು ಸಾಕ್ಲೇಶ್ಪುರದಲ್ಲಿ ಬರ್ಲೇಬೇಕು. ಬ್ಯಾಕ್ ಸೈಡ್ ವ್ಯೂ ನೋಡಿ. ಅಂಡ್ ಇಲ್ಲಿ ಫ್ರಂಟ್ ಅಲ್ಲಿ ಏನೋ ಇದೆ, ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ, ಬಟ್ ಬಿ ಸೇಫ್. ನಿಂದೆ ಹಂಗಿದ್ರೆ ನಂದು ಸ್ವಲ್ಪ ಸ್ಕಿಡ್ ಆದ್ರೂ ಕೆಳಗಡೆ ಹೋಗ್ತೀನಿ ಬ್ರೋ. ಹೋದ್ರೆ ಹಂಗೆ ಮನೆಗೂ ಹೋಗ್ಬೋದು. ಅಯ್ಯೋ,
ನಿಜ ಇಲ್ಲಿ ದಾರಿನೇ ಇಲ್ಲ ಗುರು. ಒಟ್ನಲ್ಲಿ ಅಲ್ಲಿಗೆ ಪಾಸ್ ಆಗ್ಬೇಕು ನಾವು, ಅಲ್ಲಿಗೆ ಹೋಗ್ಬೇಕು. ಹಾ ಬಾ ಬಾ ಬಾ, ವಿ ಕ್ಯಾನ್ ಡೂ ಇಟ್ ಬ್ರೋ. ಇಲ್ಲಿವರೆಗೂ ಬಂದು ಈ ತರ ಪ್ಲೇಸಸ್ ನ ಮಿಸ್ ಮಾಡ್ಕೊಂಡೋದ್ರೆ ಇನ್ ಹೆಂಗೆ? ವಾಹ್, ಉಫ್. ನೀನು ಅಲ್ಲಿದ್ದಿದ್ದು ಗುರು, ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನು ಸ್ವಲ್ಪ. ಬಟ್ ಇಲ್ಲಿ ಫಾಲ್ಟ್ ಇದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ದೂರ ಹೋದ್ರೆ ಫೈನಲ್ ಸ್ಪಾಟ್. ನೀನ್ ಹತ್ತು ಫಸ್ಟ್. ಹತ್ತದ್ರಲ್ಲೇ ಇದೆಯಾ ಬಾಪ. ಇಲ್ಲಿದ್ದೀವಿ ಬ್ರೋ. ಝೋಮ್ ಝೋಮ್ ಗೈಸ್, ಇಲ್ಲಿರೋ ವ್ಯೂನ ನೋಡಿದ್ರೆ ಕಳ್ದೆ ಹೋಗ್ತೀರಾ. 360 ಡಿಗ್ರಿ ಎಲ್ಲಾ ಬೆಟ್ಟಗಳ. ಅದಕ್ಕೆ ಸಕಲೇಶ್ಪುರನ ರಿಯಲ್ ಸ್ವರ್ಗ ಅಂತ ಸುಮ್ನೆ ಹೇಳಲ್ಲ. ನೇಚರ್ ಅಂದ್ರೆ ಇದೇ ತರ ಇರೋದು ನೋಡಿ, ಸರೌಂಡಿಂಗ್. ಇನ್ನು ಟಾಪ್ಗೆ ಐ ಥಿಂಕ್ ಅಷ್ಟರ ಕಾಣಿಸುತ್ತೆ, ಹೋಗ್ಬೇಕು. ಇಲ್ಲಿಗೆ ಬಂದ್ಮೇಲೆ ಅಲ್ಲಿ ಹೋಗ್ದೇ ಇರಕ್ಕಾಗತ್ತಾ? ಅಂಡ್ ಬ್ರೋ, ನಿಮಗ್ ಕಾಣಿಸ್ತಿದಾರೋ ಇಲ್ಲೋ, ಅಲ್ಲಿದಾರೆ ಪಕ್ಕ. ಬ್ರೋ ಬಂದ್ರೆ ನಿಜ ಹತ್ತಾ ಇರ್ಲಿಲ್ಲ. I'm waiting for the top view. ಸೂರ್ಯದೇವ, ಇನ್ ಸ್ವಲ್ಪ ಹೊತ್ತು ಬಿಸಿಲು ಬಂದ್ಬಿಡಪ್ಪ. ಬಾ. ಏನೋ ಹಿಂಗೈತೆ ವ್ಯೂ ನೋಡಿ ಹಿಂಗೈತೆ. ಅಲ್ಲಿ ವೈಟ್ ಆಗಿ ಕಾಣಿಸ್ತಿದಾರಲ್ಲ, ಅಲ್ಲಿ. ಬಟ್ ನಾವಿರೋದು ಇಲ್ಲೇ. ಫೈನಲಿ ಇನ್ ಸಮ್ ಸ್ಟೆಪ್ಸ್ ಅಲ್ಲಿ ಟಾಪ್ ರೀಚ್ ಆಗ್ತಾ ಇದ್ದೀನಿ. ಅಬ್ಬಾ, ಟಾಪ್ ಹೋಗ್ತಾ ಇದ್ರೆ ವ್ಯೂ ಮಾತ್ರ ಸೈಕ್. ಅಬ್ಬಾ, ಅಪ್ಪ ಇಲ್ಲಿಂದ ಕೆಳಗಡೆ ಬಿದ್ರೆ ಹೆಂಗಿರ್ತದಳ? ಜೀಪ್ ಎಕ್ಕೈತಲ್ವ ಇಲ್ಲಿ? ಜೀಪು, ಜೀಪ್ ಜೀಪ್. ಇಲ್ಲಿ ನೋಡಿ, ಒಂದ್ ಸ್ವಲ್ಪ ಸ್ಕಿಡ್ ಆದ್ರು ಅಲ್ಲಿಗೆ ಹೋಗ್ತೀವಿ. ಉಫ್. Guys, this is the backside view. ಬಟ್ ಕ್ಲೌಡ್ ಇರೋದ್ರಿಂದ ಏನು ಕಾಣಿಸ್ತಿಲ್ಲ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. Guys, finally I reached the top point. ಅಬ್ಬಾ, ಫೈನಲಿ ಇಲ್ಲಿಗೆ ನಾನು ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯ್ತು. ನಿಜ ಏನು ಕಾಣಿಸ್ತಿಲ್ಲ. ಅಬ್ಬಾ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ದೇ ಇರ್ಬೋದು, ರಿಯಲ್ ಆಗಂತೂ ಸೈಕ್ ಆಗಿದೆ ಗೈಸ್. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಆಫ್ಟರ್ ಜೀವದಾನ್ ಫೋರ್ಟ್.
ಸೊ ಲಾಸ್ಟ್ ಟೈಮ್ ಜೋಧಾನ್ ಫೋರ್ಟ್ ವಿಸಿಟ್ ಮಾಡಿದೆ. ಅಲ್ಟಿಮೇಟ್ ಆಗಿತ್ತು, ಒನ್ ಆಫ್ ದ ಅಡ್ವೆಂಚರ್ ಆಕ್ಟಿವಿಟಿ. ಬಟ್ ಇದು ಟ್ರಕ್ಕಿಂಗು ಟೋಟಲ್ 7 ಕಿಲೋಮೀಟರ್ಸ್. ಬಟ್ ಆಗ್ಲೇ ಸನ್ ಸ್ವಲ್ಪ ರೈಸ್ ಆಗಿತ್ತು, ಸೊ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಲಕ್ ಇರ್ಲಿಲ್ಲ, ಬಟ್ ಆದ್ರೂ ಹೆವಿ ಸೈಕ್ ಆಗಿದೆ ಗೈಸ್. 100% ವರ್ತ್. ನಿಜ ಹೇಳಕ್ ವರ್ಡ್ಸೇ ಬರ್ತಿಲ್ಲ, ಆ ತರ ಪ್ಲೇಸ್ ಇದು. ಫುಲ್ಲೇ ನೋಡಿ ಕ್ಲೌಡು, ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಿದೆ. ಈಗ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ವ್ಯೂ. ಬಟ್ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಲಿಟ್ರಲಿ ಇಲ್ಲಿ ನೋಡ್ತಾ ಇದ್ರೆ ಸಕಲೇಶ್ಪುರ ರಿಯಲ್ ಸ್ವರ್ಗ ಇನ್ ಕರ್ನಾಟಕ. ಅಲ್ಟಿಮೇಟ್ ಆಗಿದೆ ಗೈಸ್. ಈಗ ಸ್ವಲ್ಪ ಕ್ಲಿಯರ್ ಆಯ್ತು, ನಿಮಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರ್ಬೋದು, ಬಟ್ ವ್ಯೂ ಮಾತ್ರ ಹೆವಿ ಕ್ಲಿಯರ್, ಅಲ್ಟಿಮೇಟ್ ಆಗಿದೆ. ನಮ್ ಬ್ರೋ ಎಲ್ಲಿದ್ದಾರೆ ಅಂತ ಕಾಣಿಸ್ತಲ್ಲ ಮೇನ್ ಆಗಿ. ನಾವು ಆ ಮನೆಯಿಂದ ಬಂದು ಬ್ರೋ ಆ ಸ್ಪಾಟ್ ಅಲ್ಲಿ ಇದ್ದಾರೆ. ಗೈಸ್ ಈಗ ಸನ್ ರೈಸ್ ಸ್ವಲ್ಪ ಆಗ್ತಿದೆ, ವ್ಯೂ ಮಾತ್ರ ಬ್ಯಾಕ್ ಸೈಡ್ ಅಲ್ಟಿಮೇಟ್ ಆಗಿದೆ ಗೈಸ್. ಲೈಕ್ ನಿಜ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಆ ತರ ವ್ಯೂ ಇದೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ 100% ವರ್ತ್. ಗೈಸ್ ಫೈನಲಿ ನನ್ನ ಟ್ರಕ್ಕಿಂಗ್ ಮುಗೀತು. ಟೋಟಲಿ 7 ಕಿಲೋಮೀಟರ್ಸ್ ಟ್ರಕ್ಕಿಂಗ್. ದಟ್ ಈಸ್ ಅಗ್ನಿಗುಡ್ಡ ಇನ್ ಸಕಲೇಶ್ಪುರ ಫಾರ್ ದ ಫಸ್ಟ್ ಟೈಮ್. ಹೆವಿ ಗಾಳಿ ಇದೆ ಇಲ್ಲಿ ಮಾತ್ರ, ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಗೈಸ್ ಫೈನಲಿ ನಮ್ಮ ಈ ಟ್ರಕ್ಕಿಂಗ್ ಕಂಪ್ಲೀಟ್ ಆಯ್ತು. ಸೊ ಈಗ ಗೈಸ್ ಫೈನಲಿ ನಮ್ಮ ಅಗ್ನಿ ಗುಡ್ಡ ಟ್ರಕ್ಕಿಂಗ್ ಕಂಪ್ಲೀಟ್ ಆಯ್ತು. ಸೊ ಒನ್ ಆಫ್ ದಿ ರಿಸ್ಕಿ ಟ್ರಕ್ಕಿಂಗ್, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಇಲ್ಲ, ಲಾಸ್ಟ್ ಮೂಮೆಂಟ್ ಮಾತ್ರ ಹೆವಿ ಸೈಕ್ ಆಗಿತ್ತು. ಬಟ್ ಈಗ ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನನ್ ಲಕ್ಕಿದ್ದಕ್ಕೆ ಒಂದ್ ಸ್ವಲ್ಪ ವ್ಯೂ ಮಾತ್ರ ಕಾಣಿಸ್ತು, ಲೈಕ್ ಬಿಸಿಲು ಬಂದು. ಬಟ್ ನಿಜವಾಗ್ಲೂ ಕಳ್ಳೆ ಹೋಗ್ತೀರಾ ಈ ವ್ಯೂನ ನೋಡ್ತಾ ಇದ್ರೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇಲ್ಲಿಗೆ ಪರ್ಸನಲ್ ಆಗಿ ಬಂದ್ರೆ ಯಾವ್ದೇ ತರ ಟ್ರಕ್ಕಿಂಗ್ ಪ್ರೊವೈಡ್ ಮಾಡಲ್ಲ. ನಾವು ಬಿ ಸೇಫ್, ನೋಡ್ಕೊಂಡ್ ಬನ್ನಿ. ಅಂಡ್ ನಮ್ಗಾಗ್ಲೇ ಯಾವ್ದೋ ಒಂದು ಅನಿಮಲ್ ಕಾಣಿಸ್ತು, ಬಟ್ ಎಕ್ಸಾಕ್ಟ್ ಯಾವ್ದು ಅಂತ ಗೊತ್ತಿಲ್ಲ, ಹಂಗೆ ಪಾಸ್ ಆಯ್ತದು. ಸೊ ಈಗ ನಾನು ಟ್ರಕ್ಕಿಂಗ್ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಈ ಕಡೆ. ಸೊ ಗೈಸ್ ನೆಕ್ಸ್ಟ್ ಸಿ ಇನ್ ಫಾಲ್ಸ್, ಬಟ್ ಕರ್ನಾಟಕದ ರಿಯಲ್ ಸ್ವರ್ಗ ಅದೇ ಸಕಲೇಶ್ಪುರ. ಲೈಕ್ ಈಗ ಒಂದ್ ಪ್ಲೇಸ್ ಟ್ರಕ್ಕಿಂಗ್ ಮುಗಿತು, ಬಟ್ ನೆಕ್ಸ್ಟ್ ಪ್ಲೇಸ್ಗೆ ಬಟ್ ಹೇಳ್ತಾ ಇಲ್ಲ, ಸ್ವಲ್ಪ ಸೊ ಗೈಸ್ ಥ್ಯಾಂಕ್ ಯು, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಡ್ ನಮ್ ಬ್ರೋನ ಇನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡ್ಬೇಕು. ಸೊ ಅವರು ಮೇಲೆ ಬರಕ್ಕಾಗಿಲ್ಲ, ಸೊ ಕೆಳಗಡೆ ಹೋಗಿ ಮಾತಾಡೋಣ. ಇನ್ನು 3 ಕಿಲೋಮೀಟರ್ಸ್ ಇದೆ ಬ್ರೋ ಹತ್ರ ಹೋಗಕ್ಕೆ. ಲೆಟ್ಸಿ ಅಲ್ಲಿ ಹೋಗೋಣ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ಇದೇ ತರ ನೋಡ್ತೀರಿ, ಒಳ್ಳೊಳ್ಳೆ ಟ್ರಕ್ಕಿಂಗ್ ಸ್ಪಾಟ್ಸ್ ಕೊಡ್ತಾ ಇರ್ತೀನಿ. ಓಕೆ ಗೈಸ್, ನಿಜ ಲಿಟ್ರಲಿ ಕೆಳಗಡೆ ಹೋಗಿ ಏನು ಕಾಣಿಸ್ತಿಲ್ಲ, ಜಾಗನೇ ಕಾಣಿಸ್ತಿಲ್ಲ ಗೈಸ್. ಓಕೆ ಗೈಸ್, ಈಗ ಕೆಳಗಡೆ ಇಲ್ಲಿ ಹೋಗ್ತಾ ಇದ್ದೀನಿ. ಲಾಸ್ಟ್ 3 ಕಿಲೋಮೀಟರ್ಸ್ ಅಲ್ಲಿ ನೆಕ್ಸ್ಟ್ ಡ್ಯಾಮ್ ಹತ್ರ ಸಿಗ್ತೀನಿ.
ಯಾರ್ರೀ ಅದ್ ಮಲಗಿರೋದು? ಆಯ್ತಾ ಒಂದ್ ರೌಂಡ್ ಮಲ್ಕೊಂಡ್ಬಿಡ್ತೀರಾ ಹಾ. ಟೈಮ್ ಸಿಕ್ತು ಅಂದ್ಬಿಟ್ಟೆ ಫೋನ್ ಸ್ವಿಚ್ ಆಫ್ ಮಾಡೋದು ಮಲಗ್ ಬಿಡೋದು. ಸ್ವಿಚ್ ಆಫ್ ಅದು